ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೇತನ ವ್ಲಾಗ್ಸ್. ಗೈಸ್, ಇವತ್ತು ಸ್ಯಾಟರ್ಡೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ 9:30. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಚಿಕ್ಕಪೇಟೆ ಮತ್ತು ಮಲ್ಲೇಶ್ವರಂ ಎರಡು ಕಡೆನೂ ಹೋಗಬೇಕು. ನಾನು, ಮಮ್ಮಿ ಮತ್ತು ವರ್ಷ 3 ಜನ ಹೋಗ್ತಾ ಇದ್ದೀವಿ. ಆ್ಯಂಡ್ ಶಾಪಿಂಗ್ ಏನೇನು ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಆ್ಯಂಡ್ ಸಮಥಿಂಗ್ ಗೋನ ಹ್ಯಾಪನ್ ಗೈಸ್. ಏನೋ ಒಂದು ನಮ್ಮ ಮನೇಲಿ ನಡೀತಿದೆ ಫಂಕ್ಷನ್ನು. ಸೊ ಅದಕ್ಕೋಸ್ಕರ ಶಾಪಿಂಗ್ ಮಾಡ್ತಿದ್ದೀವಿ. ಅದೇನು ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ಬನ್ನಿ ಶಾಪಿಂಗ್ ಮುಗಿಸ್ಕೊಂಡು ಬರೋಣ. ತುಂಬ ಮಾತಾಡೋದು ಬೇಡ. ಆ್ಯಂಡ್ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ತುಂಬ ರಶ್ ಇರ್ತಾರೆ. ಚಿಕ್ಕಪೇಟೆಯಲ್ಲೂ ಅಷ್ಟೇ, ಮಲ್ಲೇಶ್ವರಂ ನಾನು ಇವತ್ತು ಫಸ್ಟ್ ಟೈಮ್ ಹೋಗ್ತಿರೋದು. ಚಿಕ್ಕಪೇಟೆಯಲ್ಲಿ ವೀಕೆಂಡ್ಸ್ ಎಲ್ಲರೂ ಗೊತ್ತಿರೋಗೆ ರಶ್ ಇರ್ತಾರೆ. ಆ್ಯಂಡ್ ವರ್ಷಕ್ಕೆ ರಜೆ ಇರೋದು ವೀಕೆಂಡ್ಸಲ್ಲ, ಸಾಟರ್ಡೆ ಸಂಡೇ ರಜೆ ಇರುತ್ತೆ. ಸೊ ನಮಗೆ ಆಪ್ಷನ್ ಎಲ್ಲ ವೀಕೆಂಡಲ್ಲಿ ಹೋಗಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಗೈಸ್, ಇವಾಗ ರೀಚ್ ಆದ್ವಿ. ನಾನು ಬಸ್ಸಲ್ಲಿ ಸಟ್ಟ ಚೆನ್ನಾಗಿ ನಿಂತಾಗ್ಬಿಟ್ಟಿದ್ದೀನಿ. ನನಗೆ ಬ್ಲಾಗ್ ಮಾಡೋದೇ ಮರ್ತು ಹೋಗ್ತೀನಿ. ಮಮ್ಮಿ ಬ್ಲಾಗ್ ಮಾಡು ನೆನಪಿಸ್ತಾರೆ. ಚೆನ್ನಾಗಿ ನಿದ್ದೆ ಬಂತು. ಇವಾಗ ಈ ಜನ ನೋಡ್ತಿದ್ರೇ ಭಯ ಆಗ್ತಿದೆ ಶಾಪಿಂಗ್ ಮಾಡೋಕ್ಕೆ. ಬನ್ನಿ ಹೋಗಿ ಶಾಪಿಂಗ್ ಮಾಡೋಣ. ಸುಸ್ತಾಗ್ತಾ ಇದೆ ಗೈಸ್ ನನಗೆ. ಜನ ಇಲ್ಲ ಅಂದ್ಕೊಂಡು ಬರ್ತಾ ಜನ ಜಾಸ್ತಿ ಆಗ್ತಿದ್ದಾರೆ. ನಾನು ತೊಗೊಳೋದೇನು ತೋರ್ಸೋಕ್ಕಿಲ್ಲ, ಬಿಕಾಸ್ ಅಲ್ಲಿ ರೋಡೇ ಫುಲ್ ಜನ ಇದ್ದರು. ಅದಕ್ಕೆ ಮನೆಗೆ ಹೋಗಿ ಆಮೇಲೆ ತೋರಿಸ್ತೀನಿ ಏನೇನು ತೊಗೊಂಡು. ಕೃಷ್ಣ ಇಲ್ಲಿ ನಾವು ಬ್ಲೌಸ್ ಪೀಸ್ ಮತ್ತು ಸಾರಿ ಪೆಟಿಕೋಟ್ಸ್ ತೊಗೊಳಕ್ಕೆ ಬಂದಿದ್ದೀವಿ. ಇದು ಬರೀ ಅದರದ್ದು ಶಾಪು. ಫುಲ್ಲು ಸಾರಿ ಪೆಟಿಕೋಟ್ಸು, ಬ್ಲೌಸು. ಇಷ್ಟು ಸ್ಯಾರಿ ಪೀಸಸ್ ಎಷ್ಟು ಆಯಿತಾ? 1 2 3 4 5 6 and 7 ಸ್ಯಾರಿ ಪೀಸಸ್ ತೊಗೊಂಡಿದ್ದು. ಸ್ಯಾರಿ ಪೀಸಸ್ ಅಲ್ಲ, ಪೆಟಿಕೋಟ್. ಸ್ಯಾರಿ ಪೆಟಿಕೋಟ್ಸ್ ತೊಗೊಂಡಿದ್ದು. ಆ್ಯಂಡ್ ಬ್ಲೌಸ್ ಪೀಸ್ ಇನ್ನೂ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಮಮ್ಮಿ. ನನಗಂತೂ ಸುಸ್ತಾಗ್ತಾ ಇದೆ. ಹೋಲ್ಸೇಲ್ ಗೈಸ್, ಚೆನ್ನಾಗಿದೆ, ಪರವಾಗಿಲ್ಲ, ತೊಗೊಬೋದು. ಹೋಲ್ಸೇಲ್ ಎಲ್ಲ ಕಲರ್ಸ್ ಇದೆ ಆ್ಯಂಡ್ ಸೈಜಸ್ ಇದೆ. ಮತ್ತು ನಮ್ಗೆ ಬೇಕಾಗಿರೋ ಥರನೂ ಸಿಗ್ತಿದೆ. ಬ್ಲೌಸ್ ಪೀಸಸ್ಸು ಅಷ್ಟೇ, ಎಲ್ಲ ಥರ ಕಲೆಕ್ಷನ್ಸ್ ಇದೆ. ನಾನು ಸುಸ್ತಾಗ್ತಾ ಇದೆ. ನಾನು ಚಿಕ್ಕಪೇಟೆಗೆ ಬರೋದು ಯಾಕೆ ಬರಲ್ಲ ಅಂದರೆ ಇದಕ್ಕೆ ಈ ಜನ ಸೌಂಡು ನನಗೆ ತಲೆ ನೋಡ್ತಾ ಇದೆ. ಈ ಅಂಗಡಿ ಖಾಲಿ ಐತೆ. ಸ್ಟಾರ್ಟಿಂಗ್ ಪ್ರೈಸು 25 ರೂಪೀಸ್ ಬ್ಲೌಸ್ ಪೀಸು. ಪಾಪ ಏನಾರ ಫ್ಯಾನ್ ಹಾಕಿ ಕುತ್ಕೊಂಡು ಅದಕ್ಕೆ ಆರಾಮಾಗಿ ಕುತ್ಕೊಂತಿದ್ದೀನಿಲ್ಲ. ಇದನ್ನು ಚೆಕ್ ಮಾಡೋದಕ್ಕೆ ಒಂದೇನಾದ್ರು ಡ್ಯಾಮೇಜಸ್ ಇದೆಯಾ ಅಂತ ಚೆಕ್ ಮಾಡಿ ಕುತ್ಕೊಂಡಿದ್ದೀನಿ. ಮಮ್ಮಿ ಇನ್ನೊಂದು ಸೆಲೆಕ್ಟ್ ಮಾಡ್ತಿದ್ದಾರೆ. ಬ್ಲೌಸ್ ಪೀಸ್ ಸೆಲೆಕ್ಟ್ ಆದಮೇಲೆ 150 ಬ್ಲೌಸ್ ಪೀಸಸ್ ಬೇಕು. ಅದಕ್ಕೆ ಅದನ್ನು ಚೆಕ್ ಮಾಡಿ 1 ಮೀಟರ್ ಇದೆಯಾ ಇಲ್ವಾ ಅಂತ ಅದನ್ನು ತೊಗೊಬೇಕು. ಆ್ಯಂಡ್ ಇನ್ನೂ ಎಷ್ಟೊಂದು ಶಾಪಿಂಗ್ ಮಾಡೋದೆಲ್ಲ ತೋರ್ಸೋಕ್ಕಾಗಿಲ್ಲ ವೀಡಿಯೋಸಲ್ಲಿ. ಅದನ್ನು ಮನೆಗೆ ಹೋದ್ಮೇಲೆ ಏನೋ ಶಾಪಿಂಗ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಸ್ಟಡ್ಸು, ಡಾಬು, ಆಮೇಲೆ 1 ಗ್ರಾಮ್ ಗೋಲ್ಡು, ಏನು ಬಟ್ಟೆ ಮತ್ತು ಬ್ಯಾಂಗಲ್ಸು, ಅದೆಲ್ಲ ತೋರಿಸಲ್ಲ ಗೈಸ್. ಅದೆಲ್ಲ ಅದೇನೋ ಒಂದು ಫಂಕ್ಷನ್ ಇದೆ, ಆವಾಗ ರಿವೀಲ್ ಮಾಡ್ತೀವಿ. ಇವಾಗ ಜಸ್ಟ್ ಬಟ್ ಅದನ್ನು ತೋರ್ಸೋಣ. ಏನಾಗ ಅದೇನು ಫಂಕ್ಷನ್ ಅಂತ ಅವ್ರ ಕಮೆಂಟಲ್ಲಿ ಹೇಳಿ. $80,000 ಅಂತ ಚೆಕ್ ಮಾಡಿ ಹೇಳ್ತೀನಿ. ಚೆನ್ನಾಯ್ತಲ್ಲ. ದುಪ್ಪಟ್ಟ ಪ್ಯಾಂಟ್ ಇದೆ, ಇದು ನೋಡಿ, ಇದು ದುಪ್ಪಟ್ಟ, ಇದು ಪ್ಯಾಂಟ್, ಇದು ದುಪ್ಪಟ್ಟ. ಇದು ಸೆಲೆಕ್ಟ್ ಮಾಡಿದ್ದಾಳೆ ಆ್ಯಂಡ್ ಇನ್ನೂ ನೋಡ್ತಾ ಇದ್ದಾಳೆ. ನೋಡೋದ್ಮೇಲೆ ಡಿಫ್ರೆಂಟ್ ಅಷ್ಟೇ. ನಾನು ಎವ್ರಿ ಟೈಮ್ ಚಿಕ್ಕಪೇಟೆಗೆ ಅಂದರೆ ಬಾಕ್ಸಲ್ಲಿ ಊಟ ಹಾಕೊಂಡ್ಬಂದು ತಿಂದ್ಬಿಟ್ಟು ಹೋಗೋದು. ಬಿಕಾಸ್ ನಮ್ಮ ಹೊಟ್ಟೆ ವೇಸ್ಟ್ ಆಗುತ್ತೆ ಆ್ಯಂಡ್ ಶಾಪಿಂಗ್ ಮುಗಿಯೋಲ್ಲ. ಅದಕ್ಕೆ ನಾನು ಊಟನ ಬಾಕ್ಸ್ಗೆ ಹಾಕ್ಕೊಂಡು ತಿಂತೀನಿ. ಆ್ಯಂಡ್ ಈ ಥರ ತಿಂದು ಮಗ ಬ್ಯಾಗ್ ಆಗಿದೆ.
ಮಜ್ಜಿಗೆ ನಾನು ಊಟ. ಇಲ್ಲೇ ನಂದಿ ಉಪಚಾರಲ್ಲಿ ನಾನು ಫುಲ್ ಟೈರ್ಡ್ ಆಗಿದೆ. ಇನ್ನೂ ಅದು ಬೇಡ ಇರ್ತೀನಿ ತಗೋ. ಸುಸ್ತಾಗ್ತಿದೆ ಗೈಸ್, ಅದಕ್ಕೆ ಇಲ್ಲೇ ನಂದಿ ಉಪಚಾರ ಇತ್ತು, ಅದಕ್ಕೆ ಇಲ್ಲೇ ಒಂದು ಊಟ ಮಾಡ್ಕೊಂಡು ಹೋಗೋಣ ಅಂತ. ಮನೇಲಿ ಸಿರಿಳೆ ಬಾತ್ ಒಂದು ವರ್ಷ ಸೌತ್ ಮೀಲ್ಸ್ ತೊಗೊಂಡೆ. ನಾನು ಆಗಲೇ ಅರ್ಧ ತಿಂದ್ಬಿಟ್ಟು ಇಟ್ಟಿದ್ದೆ, ಅದೇ ಮನೆಯೊಳಗೆ ತಿಂದ್ಬಿಟ್ಟು ಅದೇ ಮಾಡಬೇಕು. ಗೈಸ್ ಫೈನಲಿ ಡನ್ ವಿತ್ ಶಾಪಿಂಗ್. 10% ಅಷ್ಟೇ ಆಗಿರೋದು ಇನ್ನೂ ಶಾಪಿಂಗ್ ಮಾಡಿ, ಇನ್ನೂ 90% ಆಫ್ ಶಾಪಿಂಗ್ ಇದೆ. ಇವಾಗ ಸದ್ಯಕ್ಕೆ ಆಗಿಲ್ಲ, ಟಯರ್ಡ್ ಆಗಿಬಿಡ್ತು ಆ್ಯಂಡ್ ಟೈಮ್ ಬೇರೆ 4 ಆಗಿತ್ತು. ನಾವು ಬರೋಷ್ಟೇ 11:30 ಆಗಿಬಿಟ್ಟಿತ್ತು ಇಲ್ಲಿಗೆ, ಅದಕ್ಕೆ ಶಾಪಿಂಗ್ ಪೂರ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ಜೋಳ ತಿಂದ್ಕೊಂಡು ಹೋಗೋಣ. ಜೋಳ ತೊಗೊಂಡೆ, ಚಿಕ್ಕಪೇಟೆ ಬಂದರೆ ನಾನು ಜೋಳ ಮಿಸ್ಸೇ ಮಾಡೋಲ್ಲ, ಯಾವಾಗಲೂ ಅಷ್ಟೇ ಚಿಕ್ಕಪೇಟೆ ಬಂದ ತಕ್ಷಣ ಜೋಳ ತೊಗೊತೀನಿ. ಸೊ ಆ ಥರ ಇವಾಗ ತೊಗೊಂಡಿದ್ದೀನಿ. ಇವಾಗ ತಿನ್ಕೊಂಡು ಮನೆಗೆ ಹೋಗಿ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಹಾಗಾಗಿ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದೀವಿ. ಇಷ್ಟೆಲ್ಲ ಶಾಪಿಂಗ್ ಮುಗೀತು. ಟೈಮ್ ಬಂದು 6:30 ಈಗ. ಏನೇನು ತೊಗೊಂಬಂದು ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಬಂದು ಏನೇನು ಅಂತ ತೋರಿಸ್ತೀನಿ. ಇನ್ನೂ ಏನೂ ಓಪನ್ ಮಾಡಿಲ್ಲ, ಹಾಗೆ ಅದೆಲ್ಲ ಸೀಸರ್ ಕೊಡಿ. ಇದು ಬ್ಲೌಸ್ ಪೀಸಸ್ಸು, ಪ್ಯಾಕ್ ಆಫ್ 20 ಇರುತ್ತೆ. ಆ ಥರ 2 ಪ್ಯಾಕ್ಸ್ ತಂದಿದ್ದೀವಿ. ಇನ್ನು ಮಿಕ್ಕಿದ್ದು ತೊಗೊಳೋಣ ಸದ್ಯಕ್ಕೆ ಅಂದ್ಬಿಟ್ಟು 2 ಪ್ಯಾಕ್ ತೊಗೊಂಡಿದ್ದೀವಿ. ಮತ್ತು ಇದು ತೋರಿಸುತ್ತೆ ಅಲ್ಲೇ ಸ್ಯಾರಿ ಪೆಟಿಕೋಟು ಎಲ್ಲ ಕಲರ್ಸ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಬಂದು ಇದೇನಕ್ಕೆ ಅಂದರೆ ಫ್ರೂಟ್ಸ್ ಮತ್ತು ಫ್ರೂಟ್ಸ್ ಅಷ್ಟೇ ಅಲ್ಲಮ್ಮ, ಫ್ರೂಟ್ಸು ಮತ್ತು ಬನಾನಾಗೆಲ್ಲ ಹುಳ ಆಗಬಾರ್ದು ಅಂತ ರೋಡ್ ಇಡೋಕ್ಕೆ. ಕ್ಯೂಟಾಗಿ ಆ್ಯಂಡ್ ಇದು ಬಂದು ಸೋಫಾ ಕವರ್. ಇದು ಕಟ್ ಮಾಡಬೇಕು, ನಾವೇ ಕಟ್ ಮಾಡಿ ಹಾಕಬೇಕು. ಫುಲ್ 1 ಪೀಸ್ ಇದೆ ಒಳಗಡೆ. ಈ ಕಲರ್ ತೊಗೊಂಡಿದ್ದೀವಿ, ಪರ್ಪಲ್ ಕಲರ್. ನೆಕ್ಸ್ಟ್ ಏನು ಫ್ರೂಟ್ಸು, ಇದು ಸಪೋಟ ಮತ್ತು ದಾಳಂಬಿ, ಆ್ಯಪಲ್, ಲೆಮನ್, ಆರೆಂಜು ಮತ್ತು ಶುಂಠಿ ಬೆಳ್ಳುಳ್ಳಿ. ಮನೆಗೆ ಬೇಕಾದ ಐಟಮ್ಸು ತೊಗೊಂಡ್ರು. ಸೊ ಅದಕ್ಕೆ ನಾನು ತೋರಿಸೋದು ಬೇಡ. ಆ್ಯಂಡ್ ಇದು ಒಂದು ಗಗಲ್ಸ್, ಇದ್ರೊಳಗಡೆ ಏನೋ ಬರೀಬೇಕು ಅಂತ ಇದು ತೊಗೊಂಡಿರೋದು, ಅದಾದಮೇಲೆ ತೋರಿಸು. ಅಂದರೆ ಇನ್ನೂ ಲೇಟೇ, ಬಟ್ ಮರ್ತೋಗ್ತೀವಿ ಆ ಟೈಮಲ್ಲಿ ಅಂದ್ಬಿಟ್ಟು ಇವಾಗಲೇ ತೊಗೊಂಡು ಬಂದಿದ್ದೀವಿ ಅಷ್ಟು. ಆಮೇಲೆ ಮೇನ್ ಥಿಂಗ್ ಇಟ್ಸ್ ಯುವರ್ ಕಾಸ್ಮೆಟಿಕ್ಸ್ ಅಲ್ಲ, ಏನು ಹೇಳ್ತಾರೆ, ಜ್ಯುವೆಲ್ಸ್. ಫಸ್ಟ್ ಬಂದು ಇದು 1 ಗ್ರಾಮ್ ಗೋಲ್ಡು, ಬೈತಲ್ಲ ಬಟ್ಟು. ದಿಸ್ ಇಸ್ ಕ್ಯೂಟ್. ಇದು ಬಂದು 1000 ಸಮಥಿಂಗ್ ಹೇಳಿದ್ರು, ಕಾಣಿಸುತ್ತೆ 1800. ಇದು ಬಂದು 1 ಗ್ರಾಮ್ ಗೋಲ್ಡ್ ಅಂತೆ. ಮತ್ತು ಈ ಬ್ಯಾಂಗಲ್ಸ್ ಅಷ್ಟೇ 1 ಗ್ರಾಮ್ ಗೋಲ್ಡು. ಇದು ಚೆನ್ನಾಗಿದೆ. ಆಮೇಲೆ ಆ ಥರ ಇನ್ನೊಂದು ಆ ಥರ ಬೇರೆ ಥರ ಸಿಂಪಲ್ ಆಗಿರೋದು. ನೆಕ್ಸ್ಟ್ ಬಂದು ಇದು ನನಗೆ ಅಂತ ತೊಗೊಂಡಿದ್ದು ಮಾಟಿ ಇಯರಿಂಗ್ ಈ ಥರ ಆಗ್ತಾರಲ್ಲ, ಸೊ ಅದು ಈ ಥರ. ಮತ್ತು ಸ್ಟಡ್ಸ್ ಬೇಕಿತ್ತು, ಸೊ ಸ್ಟಡ್ಸ್ನ ತೊಗೊಂಡಿದ್ದೀವಿ. ಎಲ್ಲ ಥರ ಸ್ಟಡ್ಸ್ 5 ಸ್ಟಡ್ಸ್ ತೊಗೊಂಡಿದ್ದು. ಇದೊಂದು ಆ್ಯಂಡ್ ದಿಸ್ ಇಸ್ ಡ್ರಾಪ್. ನೆಕ್ಸ್ಟ್ ಬಂದು
ಇದೆ ಹೆವಿ ಇದೆ. ದಿಸ್ ಇಸ್ ದ ಟಾಪ್. ಆ್ಯಕ್ಚುಲಿ ಎರಡಿತ್ತು, ಇನ್ನೊಂದು ಬೇಕಿತ್ತು ಅಂದ್ಬಿಟ್ಟು ಇದನ್ನ ತೊಗೊಂಡಿದ್ದು. ಅದಾದಮೇಲೆ ಬಟ್ಟೆ ಹೆವಿ ಕಾಸ್ಟ್ಲಿ ಹೇಳ್ಬಿಟ್ರಿ ಸರಿ, ನೀವೆಲ್ಲ ಟೈಮಿಗೆ ಕಂಪೇರ್ ಮಾಡಿದ್ರೆ 2 ಪೇರ್ಗೆ 5,000 ಆಯಿತು 2 ಪೇರ್ಸ್ಗೆ. ನಾವು ಅಂದ್ಕೊಂಡ್ವಿ ಎಷ್ಟು ವರ್ಷ ಎಲ್ಲ ತೊಗೊಂಬಿಟ್ಟಿದ್ದು 5 ಪೇರ್ಸ್ ಏನೋ 6 ಪೇರ್ಸ್ ತೊಗೊಂಡಿದ್ದು 10,000 15,000 ಬಿಲ್ ಹಾಕಿದ್ರು. ಸೊ ಅದಕ್ಕೆ ಅದು ವರ್ತಿಲ್ಲ ಅಂತ ಅಂದ್ಬಿಟ್ಟು ಅರ್ಜೆಂಟಾಗಿ ಬೇಕಂತ ಹೇಳಿ 2 ತೊಗೊಂಡಿದ್ದೀವಿ. ಸೊ ಇದೊಂದು ಪೇರ್ ಆ್ಯಂಡ್ ಇದೊಂದು ಪೇರ್. ಯಾಕಂದ್ರೆ ಮತ್ತೆ ತೋರಿಸ್ಬಿಡೋಣ. ಇದು ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಅಂಬ್ರೆಲಾ ಟಾಪ್ ಇದು. ಇದು ಮತ್ತು ಅದಕ್ಕೆ ದುಪ್ಪಟ್ಟ ಮತ್ತು ಪ್ಯಾಂಟ್ ಆ್ಯಂಡ್ ಒಂದು ಮೋರ್ ಪೀಸ್. ನನಗೆ ಇನ್ನೊಂದು ವೈಟ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಗೈಸ್, ಬಟ್ ಅವರು ಅದನ್ನು ಕಮ್ಮಿ ಮಾಡಿಲ್ಲ, ಅದಕ್ಕೆ ನಾವು ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಬಿಟ್ಟು. ಆ್ಯಂಡ್ ಇದೊಂದು ಇಷ್ಟು ಶಾಪಿಂಗ್ ಮಾಡ್ಕೊಂಬಂದ್ವಿ. ಓನ್ಲಿ 10% ಅಷ್ಟೇ ಮುಗ್ದಿರೋದು, ಇನ್ನೂ ತುಂಬ ಶಾಪಿಂಗ್ ಇದೆ. ಸೊ ಆವಾಗ ನೋಡೋಣ. ಹಾಗೆ ಇಲ್ಲಿ ಅಮೆಝಾನಿಂದ ಪಾರ್ಸೆಲ್ ಬಂದಿದೆ ಒಂದು. ಸೊ ಚೆನ್ನಾಗಿದೆ ಶರ್ಟು, ಬ್ಲಿಂಕ್ ಸರಿ ಆಯಿತು. ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ, ಸಾಫ್ಟ್ ಆಗಿದೆ ಆ್ಯಂಡ್ ಪ್ರೈಸಸ್ ವರ್ತ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಅದು ವರ್ಷ ಕಾಲೇಜ್ಗೆ ಫಾರ್ಮಲ್ಸ್ ಬೇಕು ಅಂತ ತೊಗೊಂಡಿರೋಂಥ ಶರ್ಟ್. ಆ್ಯಂಡ್ ಇಲ್ಲಿ ಆನ್ ದ ವೇ ಬರ್ತಾ ಮಸಾಲೆ ತೊಗೊಂಬಂದಿದ್ದೀವಿ, ಅದನ್ನು ತಿನ್ನಬೇಕು ಇವಾಗ. ಫುಲ್ ಮೆಸ್ ಆಗಿಬಿಟ್ಟು ಇದು ಹಾಕ್ಬಿಟ್ಟೆ ನಾನು ನೋಡಿ. ಚಿಕ್ಕ ಫ್ರೂಟ್ಸ್. ಆಗ ಇಲ್ಲಿ ಆ ಸೋಫಾ ಕವರ್ಸ್ನ ಕಟ್ ಮಾಡ್ತಾ ಇದ್ದಾರೆ ಮಮ್ಮಿ. ಅವರು ಕಟ್ ಮಾಡಿರಲ್ಲ, ಫುಲ್ 10 ಪೀಸ್ ಒಟ್ಟಿಗೆ ಕೊಟ್ಬಿಟ್ಟಿರ್ತಾರೆ, ನಾವೇ ಕಟ್ ಮಾಡ್ಕೊಬೇಕು. ಸೊ ಅದನ್ನು ಕಟ್ ಮಾಡ್ತಿದ್ದಾರೆ. ನನಗಂತೂ ಹೆವಿ ತಲೆ ನೋವ್ತಿದೆ. ಸೊ ಅದಕ್ಕೆ ಒಂದು ವರ್ಷಗೆ 1 ಗ್ಲಾಸ್ ಟೀ ಮಾಡೋಕ್ಕೆ ಹೇಳಿದ್ದೀನಿ. ಅವಳು ಅದನ್ನು ಮಾಡ್ತಿದ್ದಾಳೆ. ಆ ಜನ ಮತ್ತು ಸವಣ್ಗೆಲ್ಲ ಬಸ್ಸಲ್ಲಿ ಹೋಗಿ ಬಂದರೆ ಅಂತೂ ನನ್ನ ಚಿಕ್ಕಪೇಟೆ ಹೋದರೆ ಆ ಗಲೀಜು ಜನ ನನಗೆ ಆಗೋದೇ ಇಲ್ಲ. ಬಟ್ ನೋ ಅದರ್ ವೇಸ್, ಹೋಗಲೇಬೇಕು, ಶಾಪಿಂಗ್ ಮಾಡಲೇಬೇಕು. ಮುಗಿಸಿದಾಯಿತು. 10% ಆಫ್ ಶಾಪಿಂಗ್ ಅಷ್ಟು ಆಗಿರೋದು, ಇನ್ನೂ 90% ಇದೆ. ಸುಸ್ತಾಗ್ಬಿಡುತ್ತೆ ಶಾಪಿಂಗ್ ಅಂತ. And yeah guys, that's it for today's video. If you guys like this vlog, make sure like, share, comment and subscribe to my channel. Meet on another interesting vlog. Until then, take care, bye bye, thank you for watching.